ನೆಲಮಂಗಲ ತಾಲೂಕಿನ ಮೈಲನಹಳ್ಳಿ ಗ್ರಾಮದಲ್ಲಿ ಅಚ್ಚರಿಯ ಸಂಗತಿ ನಡೆದಿದೆ. ಏನಂತೀರಾ? ಹೌದು, ಕೆಲವು ಭೂಮಿಗಳಲ್ಲಿ ಎಷ್ಟೋ ಅಡಿ ಸಾವಿರ ಗಟ್ಟಲೆ ಕೊರೆದರೂ ನೀರು ಸಿಗುವುದಿಲ್ಲ. ಆದರೆ ನಿವೃತ್ತ ಎಎಸ್ಐ ಜಯದೇವಯ್ಯ ಅವರ 2 ಎಕರೆ ಜಮೀನಿನಲ್ಲಿ ಕೇವಲ 1020 ಅಡಿಗೆ ಕೊರೆಯಲಾರದಷ್ಟು 5 ಇಂಚು ನೀರು ಸಿಕ್ಕಿದ್ದು ವಿಸ್ಮಯ ರೂಪದಲ್ಲಿ ಹೊರಬಂದಿದೆ. ಪ್ರಾರಂಭದಲ್ಲಿ ಆಗಲಿ ಮಧ್ಯದಲ್ಲಿ ಆಗಲಿ ನೀರು ಸಿಗುವ ಲಕ್ಷಣಗಳೇ ಕಂಡು ಬಂದಿರಲಿಲ್ಲ. ಆದರೆ ಒಂದೇ ಬಾರಿಗೆ ಕಾರಂಜಿ ರೂಪದಲ್ಲಿ ಚಿಮ್ಮುವ ಆಕಾರದಲ್ಲಿ ನೀರು ಹೊರಹೊಮ್ಮಿದೆ. ಇನ್ನು ಜಯದೇವಯ್ಯ ಬಗ್ಗೆ ಹೇಳಬೇಕು ಅಂದರೆ, ಜಯದೇವಯ್ಯ ಜಾಗದಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ಕೃಷಿಯನ್ನು ಅವಲಂಬಿಸಿ ನಿವೃತ್ತಿ ಪಡೆದ ಮೇಲೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಈ ನೀರನ್ನು ಕಂಡು ತಮ್ಮ ತೀರಿ ಹೋದ ಮಡದಿಯನ್ನು ನೆನೆಯುತ್ತಾ ಭಾವುಕರಾದರು. ಸರ್, ಇವತ್ತು ನಿಮ್ಮ ಜಮೀನಲ್ಲಿ ನೀರು ಬಿದ್ದಿದೆ. ಯಾವ ಥರ, ಎಷ್ಟು ಅಳತೆ ಬಿತ್ತ? 1020 ಅಡಿಗೆ 4ರಿಂದ 5 ಇಂಚು ನೀರು ಬಿದ್ದಿದೆ. 5 ಇಂಚು. ಖುಷಿ ಆಗುತ್ತಾ ನಿಮಗೆ ಈ ಸಂದರ್ಭ? ಭಾಳ ಖುಷಿಯಾಗಿದೆ. ಎಷ್ಟು ವರ್ಷದಿಂದ ನೀವು ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ವ್ಯವಸಾಯ ಮಾಡ್ತಾ ಇದ್ದೀರಿ? ನಾನು ರಿಟೈರ್ಡ್ ಆಗಿ 2015 ರಿಟೈರ್ಡ್ ಆದೆ. ಪೊಲೀಸ್ ತೆಗಿದ್ದೆ, ಅವಲ್ಲಿಂದ ಮಾಡ್ತಾಯಿದ್ದೆ. ಪಾಪ ಮಾಗಡಿಯಿಂದ ಯಾರೋ ಪುರುಷೋತ್ತಮ ಅಂತ ಒಂದು ಪಾಯಿಂಟ್ ಮಾಡಿಕೊಟ್ರು. ಪಾಪ ಅವ್ರು ಹೇಳಿದರು, ಹಾಕ್ಸಿ ಸರ್, ಖಂಡಿತ ನೀರು ಬರ್ತದೆ. ಅದೇ ಪ್ರಕಾರ ನಮ್ಮ ಸತೀಶ್ ಅಂತ ಇದ್ರು, ತಮ್ಮನೇ ಯಾವಾಗ ಇಲ್ಲ ಬಿಡೋ ಮಾಡ್ತೀನಿ ಅಂತ ಸಕ್ಸಸ್ ಆಯಿತು. ಮುಂದೆ ಇದರಲ್ಲಿ ಯಾವ ಥರ ಬೆಳೆ ಬೆಳಿಬೇಕು ಅಂದ್ಕೊಂಡಿದ್ದೀರಿ? ತೆಂಗಿನ ಗಿಡ ಇದೆ, ನೋಡೋಣ ಆಮೇಲೆ ಏನನ್ನ ಮಾಡಿಸೋಣ ಅಂತ ನನ್ನ ಉದ್ದೇಶ. ಅಲ್ಲ, ನಿಮ್ಮ ಈ ನೀರು ಬಿದ್ದಿದ್ದಕ್ಕೆ ನಿಮ್ಮ ಮುಖದಲ್ಲಿ ಅಂದರೆ ದುಃಖದ ಭಾವನೆ ತುಂಬಿ ಬರ್ತಾ ಇದೆ. ನಿಮಗೆ ಯಾಕೆ ಇದು? ಬೋರಲ್ಲಿ ನೀರು ಸಿಗೋದು ಅಷ್ಟೊಂದು ಸುಲಭ ಅಲ್ಲ. ನಮಗೇನೋ ಒಂಥರ ಖುಷಿ ಇವತ್ತು. ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಕೆಲಸ ಸಿಗ್ತಲ್ಲ, ಅವರು ಹೇಳಿ, ನನಗೆ ಕೆಲಸ ಕೊಟ್ಟಲ್ಲ 1979ರಲ್ಲಿ. ಅವರು ಏನು ಕೆಲಸ ಕೊಟ್ಟು ಖುಷಿ ಇತ್ತು, ಆ ಖುಷಿ ಆಯಿತು. ನಿರ್ಮಿದಕ್ಕೆ ಭಾಳ ಖುಷಿ ಆಯಿತು. ಕೆಲವರು ನಿವೃತ್ತಿ ಹೊಂದ್ಬಿಟ್ಟು ಅಂತ ಪೊಲೀಸ್ ಕೆಲಸದಲ್ಲಿ ಕೆಲವರು ಕಾನ್ಫಿಡೆನ್ಸ್ ಕಳ್ಕೊತಾರೆ. ನೀವು ಇವತ್ತು ಕೃಷಿನ ಅವಲಂಬಿಸಿದಿರಿ. ಹೌದೌದು. ಸತೀಶ್ ಕುಮಾರ್ ಅಂತ ಇದ್ದಾನೆ, ಚಿಕ್ಕಪ್ಪನ ತಮ್ಮನೇ ಅಲ್ಲ. ಬಿಡೋ ನೀರು ಸಿಗ್ತದೆ ಹಾಕ್ಸೋಣ ಅಂತ. ಆಯ್ತಪ್ಪ ಅಂತ. ಆಮೇಲೆ ಆ ಪುಟ್ಟಸ್ವಾಮಿ ಅಂತ ಬೋರ್ವೆಲ್ ಅವರು ಇದ್ರು. ಅವರೆಲ್ಲರ ಸಹಾಯದಿಂದ, ಭಗವಂತನ ದಯೆಯಿಂದ ನೀರು ಸಿಕ್ಕಿದೆ. ನಿಮಗೆ ಕಾನ್ಫಿಡೆನ್ಸ್ ಇತ್ತ ನೀರು ಸಿಗುತ್ತೆ ಅಂತ? ಅವರು ಯಾರು ಪುರುಷೋತ್ತಮ ಮಾಗಡಿಯವರು ಪಾಯಿಂಟ್ ಮಾಡ್ತಾರಲ್ಲ, ಅವ್ರು ಹೇಳಿದ್ರು ರಾಕ್ಷಸ ನೀರು ಖಂಡಿತ ಬರ್ತದೆ ಅಂತ ಹೇಳಿದ್ರು. ಇದು ಎಷ್ಟನೇ ಬೋರ್ ಹಾಕಿಸಿದ್ರಿ? ನಾನು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಹಾಕ್ಸಿದ್ದೆ. 1500 ಬರಲಿಲ್ಲ ನೀರು. ಇವ್ರು ಬಂದೆಲ್ಲ ನೋಡಿ ವಾಕ್ಷ ಹಾಕ್ಬೇಕು ಅಂತ ಹೇಳಿದ್ರು ಪುರುಷೋತ್ತಮ. ನಾನು ಹಾಕ್ಸೋಣ ಅಂತ ಹಾಕ್ಸಿದೆ. ಅಂದರೆ ಈ ಸಂದರ್ಭದಲ್ಲಿ ಏನು ಗೊತ್ತಾ, ಪೊಲೀಸ್ ಇಲಾಖೆ ಯಾವುದೇ ಗೌರ್ಮೆಂಟ್ ವೃತ್ತಿ ಆಗಲಿ, ನಿವೃತ್ತಿ ಆದಮೇಲೆ ಒಂದು ಇದು ಕಾನ್ಫಿಡೆನ್ಸ್ ಮಾಡಿದಂತ ನೀವು ಎಲ್ಲ ಮಾದರಿ ಆಗ್ತಾ ಇದ್ದೀರಾ. ಪರವಾಗಿಲ್ಲ, ಖುಷಿ ಆಗುತ್ತಾ? ಖುಷಿ. ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಡಾಬಾ ಶೇಖರಪ್ಪ, ಪುಟ್ಟರಾಜು, ವೀರೇಶ್, ಪ್ರಶಾಂತ್ ಎಲ್ಲರೂ ಸೇರಿ ಜಯದೇವಯ್ಯ ಅವರಿಗೆ ಮೆಚ್ಚುಗೆಯ ಅಭಿನಂದನೆ ಸಲ್ಲಿಸಿದ್ದಾರೆ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.